ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 28ನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೆ 3 ದಿನ ಆಯಿತು. ಇವತ್ತು ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಹಾಗೆ ಎಷ್ಟು ಜನರಿಗೆ 28ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 27ನೇ ಕಂತಿನ ಹಣನೇ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. 27ನೇ ಕಂತಿನ ಹಣ ಕೂಡ ಸಾಕಷ್ಟು ಜನರಿಗೆ ಜಮಾ ಆಗ್ತಾ ಇದೆ. ಅದು ಕೂಡ ಬಿಡುಗಡೆ ಆಗಿದೆ. ಎಷ್ಟು ಪೆಂಡಿಂಗ್ ಇತ್ತಲ್ವ ಅವರೆಲ್ಲರಿಗೂ ಕೂಡ ಬಿಡುಗಡೆ ಆಗಿದೆ. ಅದು ಕೂಡ ಜಮಾ ಪ್ರಾರಂಭ ಆಗಿದೆ. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ತುಂಬ ಜನ ನಮಗೆ 25, 26, 27 ಈ ಇಷ್ಟು ಕಂತುಗಳು ಬಂದಿಲ್ಲ, ನಾವೇನು ಮಾಡಬೇಕು, ಎಲ್ಲಿ ಹೋಗಿ ವಿಚಾರಿಸಬೇಕು, ಯಾಕೆ ಬಂದಿಲ್ಲ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಸೊ ಯಾಕೆ ನಿಮ್ಗೆ ಇಷ್ಟು ಕಂತುಗಳು ಬಂದಿಲ್ಲ, ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ, ಲೈಕ್ ಮಾಡೋದಕ್ಕೆ ಅದೇ ರೀತಿ ದುಡ್ಡು ಕಾಸು ಏನು ಕೊಡೋಗಿರಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ನ ಮಾಡ್ಕೋಬೋದು. ಹಾಗೆ ನನ್ನ ಚಾನಲಲ್ಲಿ ನಾನು ಯಾವುದೇ ರೀತಿ ಫೇಕ್ ಮಾಹಿತಿಗಳನ್ನ ಖಂಡಿತವಾಗ್ಲೂ ನೀಡೋದಿಲ್ಲ. ಎಲ್ಲ ನಿಖರವಾದ ಮಾಹಿತಿಗಳನ್ನೇ ನಾನು ನೀಡುವಂಥದ್ದು. ಹಾಗೆ ಏನೇನು ಸರ್ಕಾರದಿಂದ ಅಪ್ಡೇಟ್ಸ್ಗಳು ಬರ್ತಾ ಇದೆ ಆ ತಕ್ಷಣವೇ ಇಮಿಡಿಯೇಟಾಗಿ ನಾನು ತಿಳಿಸ್ತಾ ಇರ್ತೀನಿ. ನಾನು ಫೇಕ್ ಅಂತೂ ಖಂಡಿತವಾಗ್ಲೂ ನನ್ನ ಪೇಜಲ್ಲಿ ನಾನು ತಿಳಿಸೋಲ್ಲ. ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾರೆ. ಫಾರ್ ಎಕ್ಸಾಂಪಲ್ 28ನೇ ಕಂತಿನ ಹಣನೇ ನೀವು ನೋಡ್ಬೋದು, ಒಂದು ತಿಂಗಳಿಂದಲೂ ಕೂಡ ಅದು ಬಿಡುಗಡೆ ಆಗಿದೆ, ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಆ ರೀತಿ ನಾನು ಯಾವತ್ತೂ ಕೂಡ ತಿಳಿಸಿಲ್ಲ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದಾಗೆ ಆಲ್ಮೋಸ್ಟ್ ಎಲ್ಲ ಮಾಹಿತಿಗಳು ಕೂಡ ಸತ್ಯವಾಗಿ ಇರುತ್ತೆ, ನಿಖರವಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟು ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಈ ವಿಡಿಯೋದಲ್ಲಿ ನೋಡೋಣ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಹಾಗೆ ಎಷ್ಟು ಜನ ಲೈಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. 28ನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೆ 3 ದಿನ ಆಯಿತು. ಬಿಡುಗಡೆ ಆಗಿದ್ದ 2 ಜಿಲ್ಲೆಗಳಿಗೆ ಮಾತ್ರನೇ ಹಣ ಜಮಾ ಆಯಿತು. ನಿನ್ನೆ ಕೇವಲ ಒಂದು ಜಿಲ್ಲೆಗೆ, ಎಕ್ಸ್ಟ್ರಾ ಒಂದು ಜಿಲ್ಲೆಗೆ ಜಮಾ ಆಯಿತು. ನಿನ್ನೆವರೆಗೂ 3 ಜಿಲ್ಲೆ ಇತ್ತು. ಇವತ್ತು ಆಲ್ಮೋಸ್ಟ್ ಒಂದು 4-5 ಜಿಲ್ಲೆಗಳಿಗಂತೂ ಇವತ್ತು ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಆಲ್ಮೋಸ್ಟ್ ತುಂಬ ಜನರಿಗೆ ಬಂದಿದೆ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಈಗ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಮ್ಗೆ 28 ಇವತ್ತು ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಕೆಲವೊಬ್ಬೊಬ್ಬರು ಇಲ್ಲಿ ಬಿಡುಗಡೆನೇ ಆಗಿಲ್ಲ, ಇದು ಸುಳ್ಳು, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಫೇಕ್ ಮಾಹಿತಿ, ನಿಮಗೆ ಗೊತ್ತು ಬಿಡುಗಡೆ ಆಗಿಲ್ಲ, ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಇಲ್ಲ, ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ. 28ನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೆ 3 ದಿನ ಆಗಿದೆ. ಇವತ್ತು ಹೆಚ್ಚು ಜಿಲ್ಲೆಗಳಿಗೆ ಬಂದಿದೆ. ತುಂಬ ಜನ ಕಮೆಂಟು ಕೂಡ ಮಾಡಿದ್ದಾರೆ, ನಮಗೆ 28 ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಈಗ ಕೆಲವೊಂದು ಚಾನಲಲ್ಲಿ ನೀವು ನೋಡಿರ್ಬೋದು, ತಿಂಗಳಿಂದನೂ ಕೂಡ ತಿಳಿಸ್ತಾ ಇದ್ದಾರೆ 28ನೇ ಕಂತಿನ ಹಣ 27 ಯಾವಾಗ ರಿಲೀಸ್ ಆಯಿತು, 27 ಜೊತೆಗೇ 28 ಕೂಡ ಬಿಡುಗಡೆ ಆಗಿದೆ. 4 ಸಾವಿರ ಬರ್ತಾ ಇದೆ. ಇಷ್ಟು ಜಿಲ್ಲೆಗೆ ಇವತ್ತು, ನಾಳೆ ಇಷ್ಟು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರ್ತಾರೆ. ಸೊ ಬೇಕಿದ್ರೆ ಅಲ್ಲಿ ಹೋಗಿ ಬೇಕಿದ್ರೆ ನೀವು ಕಮೆಂಟನ್ನು ಮಾಡ್ಬೋದು, ಇದು ಫೇಕು, ಹಣ ಬಿಡುಗಡೆ ಆಗಿಲ್ಲ 28 ಅಂತ ಹೇಳ್ಬಿಟ್ಟು. ನಾನು ಇರುವಂಥ ಸತ್ಯನೇ ಹೇಳಿದ್ದೀನಿ. ಬಟ್ ಆದರೂ ಕೂಡ ಆ ರೀತಿ ಕಮೆಂಟನ್ನು ಹಾಕ್ತಾ ಇರ್ತಾರೆ. ಬಟ್ ನಾನು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಆದರೆ ಹೇಳಿದ್ದು 100% ಬಿಡುಗಡೆ ಆಗಿದೆ. 28ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ರೆಡಿ ಸಾಕಷ್ಟು ಜನರಿಗೂ ಬಂದಿದೆ. ಯಾವೆಲ್ಲ ಜಿಲ್ಲೆಗಳಿಗೆ 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ. ಬಿಡುಗಡೆ ಆಗಿದ್ದ ಅಂದರೆ ಮೊನ್ನೆ ಕೇವಲ ಯಾದಗಿರಿ ಹಾಗೆ ಬಳ್ಳಾರಿಗೆ ಮಾತ್ರನೇ ಬಂತು. ನಿನ್ನೆ ಚಿಕ್ಕಮಗಳೂರಿಗೆ ಒಂದು ಜಿಲ್ಲೆಗೆ ಮಾತ್ರನೇ ನಿನ್ನೆ ಜಮಾ ಆಯಿತು. ಸೊ ಇವತ್ತು ಕೋಲಾರಕ್ಕೆ ಬಿಡುಗಡೆ ಆಗಿದೆ, ಹಾಗೆ ರಾಮನಗರ ಮತ್ತು ಚಿತ್ರದುರ್ಗ, ಈ 3 ಜಿಲ್ಲೆಗಳಿಗೆ ಇವತ್ತು ಜಮಾ ಆಗ್ತಾ ಇದೆ. ಟೋಟಲ್ ಆಗಿ ಇಲ್ಲಿ ಒಂದು 6 ಜಿಲ್ಲೆಗಳಿಗೆ 3 ದಿನದಲ್ಲಿ 6 ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಹೆಚ್ಚು ಜನರಿಗೂ ಕೂಡ ಬರ್ತಾ ಇದೆ, ಸ್ವಲ್ಪ ಸ್ಪೀಡಾಗೂ ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ 28 ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಕೋಲಾರ ಅವರು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಚಿತ್ರದುರ್ಗದವರು ಕೂಡ ಅಷ್ಟೇ, ನಮ್ಗೆ ಇವತ್ತು ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ರಾಮನಗರದವರು ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಮ್ಗೆ ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದ್ಸಲಿ ಟೋಟಲ್ ಆಗಿ ಹೇಳ್ತೀನಿ ನೋಡಿ. ಯಾದಗಿರಿ, ಚಿತ್ರದುರ್ಗ, ಕೋಲಾರ, ಬಳ್ಳಾರಿ, ಚಿಕ್ಕಮಗಳೂರು, ರಾಮನಗರ, ಈ ಇಷ್ಟು ಜಿಲ್ಲೆಗಳಿಗೆ 100% 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೇನಾದರೂ 28ನೇ ಕಂತಿನ ಹಣ ಬಂದಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಯಾವಾಗ ಬಂತು, ನಿಮ್ಮದು ಯಾವ ಡಿಸ್ಟಿಕ್ ಅನ್ನೋದನ್ನು ತಪ್ಪದೇ ಮೆನ್ಷನ್ ಮಾಡಿ ಕಮೆಂಟನ್ನು ಮಾಡಿ. ಬಂದಿದ್ರೂ ಮಾಡಿ, ಬಂದಿಲ್ಲ ಅಂದ್ರೂ ಕೂಡ ಮಾಡಿ. ಹಾಗೆ ಇದನ್ನು ಹೊರತುಪಡಿಸಿ ಯಾವೆಲ್ಲ ಬೇರೆ ಜಿಲ್ಲೆಯವರೆಲ್ಲ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಬಂದಿದೆ ಅಂತಂದರೆ ಬಂದಿದ್ರೂ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಟೋಟಲ್ ವಿಡಿಯೋ ನೋಡ್ತಿರುವಂಥವ್ರು ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಿಮಗೆ ಹಣ ಬಂದಿದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು.
ಸೊ ಇವಾಗ ಇದೇ ರೀತಿ ಇವತ್ತು ಸ್ವಲ್ಪ ಜಾಸ್ತಿ ಜನರಿಗೆ ಬಂದಿದೆ. ಇದೇ ರೀತಿ ಬಂತು ಅಂತಂದರೆ ಬಹುಶಃ ಇನ್ನೊಂದು 8-10 ದಿನದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರ್ಬೋದು. ಬಟ್ ನೋಡೋಣ, ವೆಯ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ ಒಂದು ವಾರ, ಒಂದು 7-8 ದಿನ ಸ್ವಲ್ಪ ಸ್ಪೀಡಾಗಿ ಬರುತ್ತೆ. ಆಮೇಲೆ ಸಡನ್ನಾಗಿ ಸ್ಟಾಪ್ ಆಗಿಬಿಡುತ್ತೆ. ಲಾಸ್ಟಲ್ಲಿ ಒಂದು 30-40% ಜನಗಳು ಇರ್ತಾರೆ. ಅವರಿಗೆ ಲಾಸ್ಟಲ್ಲಿ ಒಂದು 10% ಜನಗಳಿಗೆ ತುಂಬ ಸ್ಲೋ ಆಗಿ ಬರುತ್ತೆ. ಆಮೇಲೆ ಬರೋದೇ ಇಲ್ಲ. ನೆಕ್ಸ್ಟ್ ಕಂತು ರಿಲೀಸ್ ಆದಮೇಲೆ ಬಿಡುಗಡೆ ಆಗುತ್ತೆ. ಸೊ ಈ ರೀತಿ ಆಗ್ತಾ ಇದೆ. ನೋಡೋಣ, ಅಟ್ಲೀಸ್ಟ್ ಇದನ್ನಾದರೂ ಬೇಗ ಬೇಗ ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮೊನ್ನೆ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಮತ್ತೇನೆ ಗೃಹಲಕ್ಷ್ಮಿ ಯೋಜನಾ ಹಣನ ನೀವು ಕರೆಕ್ಟಾಗಿ ಕೊಡ್ತಾ ಇಲ್ಲ, ನೀವೇನು ಹೇಳಿದ್ರಿ ಅಂತ ಹೇಳ್ಬಿಟ್ಟು ಮತ್ತೆ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದಾಗ CM ಸಿದ್ದರಾಮಯ್ಯ ಸರ್ ಅವರು ಕೂಡ ಉತ್ತರನ ನೀಡಿದ್ದಾರೆ. ಎಷ್ಟು ಕಂತು ಪೆಂಡಿಂಗ್ ಇದೆ, ನಾನು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ. ನಾವು ಕೊಡ್ತಾ ಇದ್ದೀವಿ, ತಿಂಗಳ ನಾವು ಗೃಹಲಕ್ಷ್ಮಿ ಯೋಜನಾ ಹಣನ ಕೊಡ್ತಾ ಇದ್ದೀವಿ. ಯಾವುದು ಪೆಂಡಿಂಗ್ ಇದೆ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಇವಾಗ ಅದೇ ರೀತಿಯಾಗಿ 27 ಕೂಡ ಬಿಡುಗಡೆ ಆಯಿತು. 28 ಕೂಡ ಬೇಗನೆ ಬಿಡುಗಡೆ ಮಾಡ್ತಾ ಇದ್ದಾರೆ. 28ನೇ ಕಂತಿನ ಹಣ ಬಂದು 2026 ಜನವರಿದು. ಸೊ ಈಗ ಫೆಬ್ರವರಿ 1 ತಿಂಗಳದ್ದು ಮಾತ್ರನೇ ಪೆಂಡಿಂಗ್ ಇರುವಂಥದ್ದು. ಬಹುಶಃ ಅದನ್ನು ಕೂಡ ನೆಕ್ಸ್ಟ್ ಮಂತಲ್ಲಿ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ಇವಾಗ ಬಿಡುಗಡೆ ಆಗಿರೋದ್ರ ಬಗ್ಗೆ ಮಾತಾಡ್ಬಿಡೋಣ. 28 ಇನ್ನೊಂದು ವಾರ 8-10 ದಿನದಲ್ಲಿ ತುಂಬ ಜನರಿಗೆ ಬರುತ್ತೆ. ಪ್ರತಿದಿನವೂ ಕೂಡ ಅಪ್ಡೇಟನ್ನು ಮಾಡ್ತಾ ಇರ್ತೀನಿ. ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಳಿನ ವೀಡಿಯೋದಲ್ಲಿ ಅಪ್ಡೇಟನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಇನ್ನು 27ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ತುಂಬ ಜನ ಅವರು ಕೂಡ ಇದ್ದಾರೆ. 27ನೇ ಕಂತಿನ ಹಣನ ಪಡೆದೇ ಇರುವಂಥವ್ರು ತುಂಬ ಜನ ಇದ್ದಾರೆ. ನಮಗಿನ್ನೂ 27 ಬಂದಿಲ್ಲ, ಆಲ್ರೆಡಿ 28 ಬಿಡುಗಡೆ ಆಗೋಯ್ತಲ್ಲ, ನಮಗೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ, ನಮಗೆ ಪ್ರತಿ ಸರಿನೂ ಹೀಗೆ ಆಗುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸರ್ಕಾರ ಹೆಂಗೆ ಕೊಡ್ತಾರೆ ಹಂಗೆ ತೊಗೊಳ್ಳೇಬೇಕು. 27ನೇ ಕಂತಿನ ಹಣ ಕೂಡ ಇವಾಗ 3ನೇ ಹಂತದಲ್ಲಿ, ಅದು ಏನು 28 ಬಿಡುಗಡೆ ಆಯ್ತಲ್ಲ ಅವತ್ತಿಂದನೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಸಾಕಷ್ಟು ಜನರಿಗೆ 27ನೇ ಕಂತಿನ ಹಣ ಬಂದಿದೆ ಮೊನ್ನೆ 3 ದಿನದಿಂದ. ಇವತ್ತು ಕೂಡ ತುಂಬ ಜನ 27ನೇ ಕಂತಿನ ಹಣ ನಮಗೆ ಇವತ್ತು ಬಂತು ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಬಂದಿಲ್ಲ ಎಲ್ರಿಗೂ ಕೂಡ ಬರುತ್ತೆ. ಎಲ್ಲರೂ ಕೂಡ ವೆಯ್ಟ್ ಮಾಡಿ ಅಷ್ಟೇ. ಮೇ ಬಿ ಇನ್ನೊಂದು ವಾರದಷ್ಟರಲ್ಲಿ ನಿಮ್ಗೆ 27ನೇ ಕಂತಿನ ಹಣ ಕಂಪ್ಲೀಟಾಗಿ ಬರುತ್ತೆ. ಹಾಗೆ 28 ಕೂಡ ಜೊತೆಗೆ ಬಂದೇ ಬರುತ್ತೆ. ವೆಯ್ಟ್ ಮಾಡಿ. ಇನ್ನು ಕೆಲವೊಬ್ಬೊಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ 25, 26, 27 ಈ 3 ಕಂತುಗಳು ಬಂದಿಲ್ಲ. ಸೊ ನಾವು ಎಲ್ಲಿ ಹೋಗಿ ವಿಚಾರಿಸಬೇಕು, ಏನು ಮಾಡಬೇಕು ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಆಲ್ರೆಡಿ 3-4 ಇವಾಗ 28 ಕೂಡ ರಿಲೀಸ್ ಆಯಿತು. ಟೋಟಲ್ 4 ಕಂತಿನ ಹಣ ಆಗುತ್ತೆ. ನೀವೇನು ಮಾಡಬೇಕಂತಂದರೆ ನಿಮ್ಮ ಹತ್ರದಲ್ಲಿ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಎಲ್ಲರೂ ಇದ್ದರೆ ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ವಿಚಾರಿಸಿ ನಿಮಗೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ. ಗೃಹಲಕ್ಷ್ಮಿ ಅರ್ಜಿ ಹಾಕಿದಾಗ ನಿಮಗೊಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನಾದರೂ ತೊಗೊಂಡೋಗ್ಬೋದು. ಅಥವಾ ನಿಮ್ಮ ರೇಷನ್ ಕಾರ್ಡ್ ಆದರೂ ತೊಗೊಂಡೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹೇಳಿದರೆ ಅವರು ವಿಚಾರಿಸಿ ಅದು ಚೆಕ್ ಮಾಡಿ ಹೇಳ್ತಾರೆ ನಿಮಗೆ ಯಾಕೆ ಬರ್ತಾ ಇಲ್ಲ, ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಇವಾಗ ಸುಮಾರು ಜನದ್ದು ಟ್ಯಾಕ್ಸ್ ಪೇರ್, GST ಪೇರ್ ಅಂತೆಲ್ಲ ರಿಜೆಕ್ಟ್ ಆಗಿದೆ ಅಲ್ವಾ. ಸೊ ಆ ರೀತಿ ನಿಮ್ದು ಏನಾದರೂ ಆಗಿತ್ತು ಅಂದರೆ ನೀವು ಮತ್ತೆ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಬೆಟರ್ ಅಂತಂದರೆ ನೀವು ಈಗಲೇ ಹೋಗಿ ವಿಚಾರಿಸಬೇಕಾಗುತ್ತೆ. ನೀವು ಈ ತಿಂಗಳಲ್ಲ ಮುಂದಿನ ತಿಂಗಳು ಬರುತ್ತೆ, ಅವಾಗ ಬರುತ್ತೆ, ಇವಾಗ ಬರುತ್ತೆ ಅಂತ ವೆಯ್ಟ್ ಮಾಡಿದರೆ ನಿಮ್ದು ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು ಅಂತಂದರೆ ನೀವು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋವರೆಗೂ ನಿಮಗೆ ಬರೋದಿಲ್ಲ. ಅಲ್ಲಿವರೆಗೂ ನೀವು ಎಷ್ಟು ವೆಯ್ಟ್ ಮಾಡ್ತೀರಾ ಅಷ್ಟು ಕಂತುಗಳು ನಿಮಗೆ ಸುಮ್ಮನೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಬೇಗ ಹೋಗಿ ವಿಚಾರಿಸಿ ಅಪ್ಲಿಕೇಶನ್ ಏನಾದರೂ ಹಾಕಬೇಕಂತಂದರೆ ಹಾಕಿ. ಓಕೆನಾ. ಯಾರಿಗೆಲ್ಲ ಬಂದಿಲ್ಲ ಅವ್ರು ಮಾತ್ರನೇ. ಇದಿಷ್ಟು ಗೃಹಲಕ್ಷ್ಮಿ ಬಗ್ಗೆ ಆಯಿತು. ಇನ್ನು ಮಾರ್ಚ್ ತಿಂಗಳ ಪಿಂಚಣಿ ಹಣನೂ ಕೂಡ ನಿನ್ನೆಯಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಬಟ್ ಆದರೆ ಅದು ಕೂಡ ಅಷ್ಟೇ ತುಂಬ ಸ್ಪೀಡಾಗೇ ಬರ್ತಾ ಇಲ್ಲ. ಸ್ವಲ್ಪ ನಾರ್ಮಲ್ ಸ್ಟೇಜಲ್ಲೇ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಅದು ಕೂಡ ತುಂಬ ಜನ ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ, ಕಮೆಂಟು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಬಿಡುಗಡೆ ಆಗಿದೆ, ಅದು ಕೂಡ ಸ್ಲೋ ಆಗಿ ಬರ್ತಾ ಇರೋದ್ರಿಂದ ತುಂಬ ಟೈಮನ್ನು ತಗೊಳುತ್ತೆ. ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ. ಮೇ ಬಿ ಈ ಮಂತಲ್ಲಿ ಎಲ್ರಿಗೂ ಕೂಡ ಕ್ಲಿಯರ್ ಆಗಲ್ಲ. ಮಾರ್ಚ್ ತಿಂಗಳು ಪಿಂಚಣಿ ಹಣ ಎಲ್ರಿಗೂ ಕ್ಲಿಯರ್ ಆಗಲ್ಲ ಅಂತ ಅನಿಸುತ್ತೆ. ಮೇ ಬಿ ಒಂದು 50-60% ಅಷ್ಟು ಜನಗಳಿಗೆ ಬರಬಹುದೇನೋ, ಹೇಳೋಕ್ಕಾಗಲ್ಲ. ತುಂಬ ಸ್ಪೀಡಾಗಿ ಬಂತು ಅಂದರೆ 2-3 ದಿನದಲ್ಲೇ ಕ್ಲಿಯರ್ ಆಗಿಬಿಡುತ್ತೆ. ಅಥವಾ ಈಗೇನು ತುಂಬ ಸ್ಲೋ ಆಗಿ ಬರ್ತಾ ಇದೆ ಅಲ್ವಾ, ಆ ಸ್ಪೀಡಲ್ಲೇ ಬಂತು ಅಂತಂದರೆ ಒಂದು ವಾರಕ್ಕಿಂತ ಹೆಚ್ಚಿನ ಟೈಮ್ನ ತೊಗೊಳುತ್ತೆ. ಸೊ ಬಿಡುಗಡೆ ಆಗಿರೋದಂತೂ ನಿಜ. ಇವತ್ತಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಇನ್ನೊಂದು 2-3 ದಿನದಲ್ಲಿ ನಿಮಗೆ ಬರ್ಬೋದು ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆಯೂ ಕೂಡ ಪ್ರತಿದಿನವೂ ಕೂಡ ಅಪ್ಡೇಟನ್ನು ಮಾಡ್ತಾ ಇರ್ತೀನಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟನ್ನು ಮಾಡಿ. ಹಾಗೆ ಯಾರೆಲ್ಲ 28ನೇ ಕಂತಿನ ಹಣನ ಪಡ್ಕೊಂಡಿದ್ದೀರಾ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. 27ನೇ ಕಂತಿನ ಹಣ ಆಗಿರ್ಬೋದು, 28ನೇ ಕಂತಿನ ಹಣ ಆಗಿರ್ಬೋದು, ಹಾಗೆ ಪಿಂಚಣಿ ಹಣ ಆಗಿರ್ಬೋದು, ಯಾರೆಲ್ಲ ಪಡ್ಕೊಂಡಿದ್ದೀರಾ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.